ಚಂದ್ರಶೇಖರ್ ಅವರೇ, ಬಿ ಜೆ ಪಿಯ ನಾಯಕರೇ ಒಬ್ಬರು ಹೇಳಿದಂಥ ಮಾತಿದು, ಸಿದ್ದರಾಮಯ್ಯನವರನ್ನು ಎದುರಿಸುವ ಸ್ಕಿಲ್ ಬಿ ಜೆ ಪಿಗೆ ಬಂದುಬಿಟ್ಟಿದೆ. ಅವರೇನೋ ನಾನು ಮಾಂಸದಿಂದ ದೇವಸ್ಥಾನಕ್ಕೆ ಹೋಗ್ತೀನಿ ರೀ, ನೀವೇನು ಮಾಡ್ತೀರಿ ಅಂತಾರೆ. ಇನ್ನು ಈ ಥರದ್ದೇನೋ ಧಾರ್ಮಿಕ ಕಾರಣಗಳಿವೆ. ಸಿದ್ದರಾಮುಲ್ಲಾ ಖಾನ್ ಅಂತ ನೀವು ಸಿದ್ದರಾಮುಲ್ಲಾ ಖಾನ್ ಅಂತ ನೀವು ಶುರು ಮಾಡ್ಕೊಂಡ್ಬಿಡ್ತೀರಿ. ಸಿದ್ದರಾಮಯ್ಯನವರನ್ನು ಎದುರಿಸುವ ಕಲೆ ಸೈದ್ಧಾಂತಿಕವಾಗಿ ಬಿ ಜೆ ಪಿಗೆ ಒಡಗೂಡಿಬಿಟ್ಟಿದೆ. ಬಟ್ ಡಿ ಕೆ ಶಿವಕುಮಾರನ್ನ ಎದುರಿಸುವ ಕಲೆ ಅಲ್ಲ. ಅವರು ಸಂಘಟನೆ, ಅಂದರೆ ಸಾಫ್ಟ್ ಹಿಂದುತ್ವ. ಅವರು ನಾನು ಹೋಗ್ತೀನಿರಪ್ಪ ಮಹಾಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ತೀನಿ, ಯಾರೇನು ಕೇಳ್ತೀರಿ ಅಂತಾರೆ. ಸದ್ಗುರು ಆಶ್ರಮದ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತಾರೆ. ಇದು ಕಷ್ಟ ಆಗೋದು ನಿಮಗೆ ಅಂತ. ಅಲ್ಲಲ್ಲ ನೋಡಿ, ಸಿದ್ದರಾಮಯ್ಯವರು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋರು, ಇವರು ಮುಖವಾಡ ಹಾಕ್ಕೊಂಡು ಎಕ್ಸ್ಪ್ರೆಸ್ ಮಾಡೋರು, ಇವ್ರು ಯಾರನ್ನ ಬ್ರದರ್ಗಳಂದಿದ್ರು, ಯಾವ ಏಸು ಬೆಟ್ಟ ನಮ್ಮ ಇದ್ರ ಬೆಟ್ಟನ ತೊಗೊಂಡೋಗಿ ಏಸು ಬೆಟ್ಟ ಮಾಡಿದ್ರು, ಇವೆಲ್ಲವನ್ನೂ ಕರ್ನಾಟಕದ ಜನತೆ ಭಾಳಗಳು ನೋಡಿದ್ದಾರೆ, ಹಿಂದೂಗಳು ಭಾಳ ನೋಡಿದ್ದಾರೆ. ಹಾಗಾಗಿ ಇವರು ಮುಖವಾಡ ಈಗ ಗೊತ್ತಿಲ್ಲದೆ ಯಾರಿಗೂ ತುಂಬ ಜನಕ್ಕೆ ಕಿವಿಗೆ ಹೂವು ಇಡ್ಲಿಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು, ಅವರ ಯೋಗ್ಯತೆ, ಅವರ ಬಣ್ಣ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡೋಂಗೇ ಇಲ್ಲ. ಅದು ಕಾಂಗ್ರೆಸ್ನ ಡಿ ಎನ್ ಎ. ಅದು ಇವರು ಅವರನ್ನು ಅಲ್ವೇ ಅಲ್ಲ, ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಡಿ ಎನ್ ಎನ ಆ ರೀತಿಯಾಗಿರ್ತದೆ, ಹಿಂದೂ ವಿರೋಧಿ ಡಿ ಎನ್ ಎ. ಮುಖ್ಯಮಂತ್ರಿ ಪ್ರಶ್ನೆಗೆ ಬಂದಾಗ ಒಂದು ವಿರೋಧ ಪಕ್ಷವಾಗಿ ಮುಖ್ಯಮಂತ್ರಿ ಶಾಸಕಾಂಗ ಸಭೆಯ ಅಧ್ಯಕ್ಷನ ಯಾರನ್ನು ಮಾಡ್ತಾರೆ, ಮುಖ್ಯಮಂತ್ರಿನ ಯಾರು ಮಾಡ್ತಾರೆ, ಅದು ಆ ಪಕ್ಷದ ಆಂತರಿಕ ವಿಚಾರ. ಅದನ್ನು ಅವ್ರು ಯಾರನ್ನೇ ಮುಖ್ಯಮಂತ್ರಿ ಮಾಡಲಿ ನಾವು ಸ್ವಾಗತ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಯಾರಾದರೂ ಆಗ್ಬೋದು. ಆದರೆ ಒಂದು ವಿರೋಧ ಪಕ್ಷವಾಗಿ ಜನರ ಪರವಾಗಿರ್ತಕ್ಕಂಥ ಪಕ್ಷವಾಗಿ ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ಏನು ಈ 3 ವರ್ಷದೊಳಗಡೆಗೆ ರೈತರ ಬಳನ ನರಕ ಮಾಡಿದ್ರು, ದಲಿತರ ಬಳನ ನರಕ ಮಾಡಿದ್ರು, ಜನಗಳ ಬಳನ ನರಕ ಮಾಡಿದ್ರು, ಅದು ಇನ್ನು 2 ವರ್ಷ ಮುಂದುವರಿಯೋದು ಬೇಡ. ದಯಮಾಡಿ ಬರ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರೇ ಆಗಲಿ, ದಯಮಾಡಿ ನೀವು ಏನು ಕಾಂಗ್ರೆಸ್ನ ATM ಆಗಿದೆ. ಇವತ್ತೇನಾಗಿದೆ ಅಂತ ಹೇಳಿದರೆ, ATMಗೆ ಒಬ್ಬ ವಾಚ್ಮೆನ್ ಇದ್ದರು ಸಿದ್ದರಾಮಯ್ಯರು, ಇನ್ನೊಬ್ಬ ವಾಚ್ಮೆನ್ ಬರ್ತಾರೆ. ಅದು ಬಿಟ್ಬಿಟ್ಟು ಲೂಟಿ ಅಂತೂ ನಿಲ್ಲಲ್ಲ. ATMನ ದೋಚ್ಕೊಂಡೋಗಿ ಕಾಂಗ್ರೆಸ್ ಇನ್ನು ಹೈಕಮಾಂಡ್ನ ಸಾಕತಕ್ಕಂಥದ್ದು ನಿಲ್ಲಲ್ಲ. ಹಾಗಾಗಿ ಕೇವಲ ವಾಚ್ಮೆನ್ ಆಗಿರಬೇಡಪ್ಪ, ಲೂಟಿ ಮಾಡ್ಕೊಡೋದಕ್ಕೆ ಇಲ್ಲಿಂದ ತೆಗೆದುಕೊಡೋದಕ್ಕೆ ಪೋಸ್ಟ್ಮನ್ ಆಗಬೇಡಪ್ಪ ನೀನು. ಇನ್ನು 2 ವರ್ಷ ರಾಜ್ಯದ ಜನತೆಗೆ ಪಾಲಿಗೆ ನೀವು ಒಬ್ಬ ರಕ್ಷಕನಾಗಿ ಬಾಳಿ, ಒಂದು ನಿಜವಾದಂತಹ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಇದಕ್ಕೆ ಬಂದೆ. ನಿನ್ನೆಯಿಂದ ಬಿಜೆಪಿಯವ್ರನ್ನ ಗಮನಿಸ್ತಾ ಇದ್ದೀನಿ. ಮುಖ್ಯಮಂತ್ರಿ ಸ್ಥಾನ ಅಂದರೆ ATMನ ವಾಚ್ಮನ್, ಅದು ಈಗ ನಿಮ್ಮ ಸರ್ಕಾರ ಇರುತ್ತಲ್ಲ ರೀ, ಅವಾಗಲೂ ನಿಮ್ಮ ಮುಖ್ಯಮಂತ್ರಿ ಸ್ವಲ್ಪ ಅರ್ಥ ಆಗಲ್ಲ. ಪ್ರಶ್ನೆ, ATM ವಾಚ್ಮನ್ ಅಂತೀರ, ಅದು ನಿಮ್ಮ ಮುಖ್ಯಮಂತ್ರಿಗಳಿದ್ರಲ್ರಿ, ಅವರು ಎಲ್ಲ ATM ವಾಚ್ಮನ್ ಇದ್ರು ಅಂತ ಹೇಳ್ತೀನಿ. ನಿಮ್ಮ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. 40% ಅಂತ ಹೇಳಿ ಇಡೀ ರಾಜ್ಯದಲ್ಲೆಲ್ಲಾನು ಪೋಸ್ಟ್ ಅಂಟಿಸ್ಕೊಂಡೋದ್ರಲ್ಲ, 3 ವರ್ಷ ಆಯ್ತು ತಾನೇ ಅವ್ರು ಸರ್ಕಾರಕ್ಕೆ ಆಡಳಿತಕ್ಕೆ ಬಂದು. ಆ 40% ಇದೆಯಾ ಅಂತೇಳಿ ಅದಕ್ಕೊಂದು ಆಯೋಗನ ನೇಮಕೆ ಮಾಡಿದ್ರು. ಏನು ಬಂತು ರಿಸಲ್ಟು? 40% ಬಿಟ್ಬಿಡಿ, 4 ರೂಪಾಯಿ ಅನ್ಯಾಯ ಆಗಿರೋದು ಯಾರನ್ನ ತಂದು ತೋರಿಸಿದ್ರ? ಅವ್ರದ್ದೇ ಸರ್ಕಾರ ಇತ್ತು, ಹೇಳ್ಬಿಟ್ಟಿದ್ರು ಇವರು ಭ್ರಷ್ಟಾಚಾರವನ್ನೆಲ್ಲ ಬಯಲಿಗೆಳೆದು ಬಿಡ್ತೀವಿ ಅಂತೇಳಿ. ಸಿದ್ದರಾಮಯ್ಯ ಹೇಳ್ತಾರ ಅಂತ ಹೇಳಿ ATM ವಾಚ್ಮನ್ ಅಂತ ಮುಖ್ಯಮಂತ್ರಿ ಕರೆದ್ರೆ 4 ರೂಪಾಯಿ ಅರ್ಥ. ಕುಮಾರಸ್ವಾಮಿ ಇದ್ರಪ್ಪ ವಾಚ್ಮನ್, ಅವರು ATM ವಾಚ್ಮನ್ ಇದ್ರ? ಕಡಿಮೆ ಸರ್ ಪ್ಲೀಸ್ ನೋಡಿ. 4 ಅಲ್ಲ, ನಿಮ್ಗೆ ಆ ಸಮಸ್ಯೆ ಇಲ್ಲ ಬಿಡಿ, ಅವ್ರಿಗೆ ನಿಮ್ಗೆ ಆ ಸಮಸ್ಯೆ ಇಲ್ಲ, ಅವ್ರ ಸಮಸ್ಯೆ ಇಲ್ಲ. ನಾನು ನಮ್ಮ ಬಿಜೆಪಿ ಹೇಳ್ತಾ ಇರೋದು, ನೋಡಿ 4 ರೂಪಾಯಿ ಬಿಜೆಪಿ ಅನ್ಯಾಯ ಮಾಡಿದೆ ಅಂತೇಳಿ ಯಾರು ಕಡಿಯಕ್ಕಾಗಲಿಲ್ಲ. ಆದ್ರೆ ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಫ್ಲೋರ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ 187 ಕೋಟಿ ಅಲ್ಲ 87 ಕೋಟಿ ಲೂಟಿ ಆಗಿರೋದು ಅಂತೇಳಿ. ಆ 87 ಕೋಟಿ ಎಲ್ಗೋಯ್ತು? ಯಾರು ದುಡ್ಡದು? ದಲಿತರ ದುಡ್ಡು, ದಲಿತ ಸಮುದಾಯದ ದುಡ್ಡು ಎಲ್ಲೋಯ್ತು? 87 ಕೋಟಿ. 64 ಕೋಟಿ ಕೊಟ್ಬಿಡಿ, ನಾನು 14 ಲಕ್ಷ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ 64 ಕೋಟಿ ಎಲ್ಲಿಂದ ಬಂತು ಲೂಟಿ? ಅದು ಹೀಗಾಗಿ ಇವ್ರು ಮಾಡಿರ್ತಕ್ಕಂಥ ಲೂಟಿಗಳು ಕಣ್ಣಿಗೆ ಕಾಣ್ತಾ ಇದಾವಲ್ಲ, ಎಲ್ಲಿಗೋಗಿದೆ ಅದು? ಅದು ತೆಲಂಗಾಣ ಎಲೆಕ್ಷನ್ಗೆ ಹೋಗಿದೆ. ಅವರೇ ಒಪ್ಕೊಂಡಿರ್ತಕ್ಕಂಥದ್ದು, ಅವ್ರ ಲೀಡರ್ಗಳೇ ಒಪ್ಕೊಂಡಿರ್ತಕ್ಕಂಥದ್ದು, ಇವರ ಫ್ಲೋರಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು. ನಾವು ಕೇಳ್ಕೊಳ್ಳೋದು ಒಂದು ವಿರೋಧ ಪಕ್ಷವಾಗಿ ಇನ್ನು 2 ವರ್ಷನಾದ್ರೂ ಜನತೆಯ ಪಾಲಿಗೆ ಒಂಚೂರು ಜೀವ ಕೊಡ್ತಕ್ಕಂಥ ಒಂದು ಆಡಳಿತವನ್ನ ಕೊಡಿ. ಇನ್ನೊಂದು ಅಶೋಕ್ ಅವರು ವಿಧಾನಸಭೆಯಲ್ಲಿ ಪ್ರಶ್ನೆನೇ ಕೇಳಲ್ಲ. ಅವರು ನಿಮ್ ನಾಯಕರನ್ನ ಸಿದ್ದರಾಮಯ್ಯನವರೇ 5 ವರ್ಷ ಇರ್ತೀರಾ? 5 ವರ್ಷ ಇರೋಲ್ಲ. ನಿಮ್ಮ ವಿರೋಧ ಪಕ್ಷದ ನಾಯಕರ ಕೆಲಸ ಏನಾಗ್ಬಿಟ್ಟಿತ್ತು ಅಂದ್ರೆ, ಕಳೆದ 1 ವರ್ಷದಿಂದ ಸಿದ್ದರಾಮಯ್ಯನವರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತೀರಿ? ರಾಜೀನಾಮೆ ಕೊಟ್ಟಿದ್ದು ಅದೇ ಕಾರಣಕ್ಕೋಸ್ಕರನೇ, ನಮ್ಮಲ್ಲಿ ಏನು ಪಾದಯಾತ್ರೆ ಮಾಡಿದಕ್ಕೆ ಈವನ್ ಜೈಲ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದ್ದು ಸಿದ್ದರಾಮಯ್ಯನವರು. ಇನ್ನೊಂದು ಮಾತು ಹೇಳ್ಬಿಟ್ಟು ಮುಗಿಸ್ತೀನಿ ಪ್ರಶಾಂತ್. ದಯಮಾಡಿ ಇನ್ಮೇಲೆ ರಾಹುಲ್ ಗಾಂಧಿ ಅವರಿಗೆ, ಪ್ಲೀಸ್ ಸರ್, ದಯಮಾಡಿ ಇನ್ಮೇಲೆ ರಾಹುಲ್ ಗಾಂಧಿ ಅವರಿಗೆ ಕಳಕಳಿಯಿಂದ ಕೇಳ್ಕೊಂತೀವಿ, ನಿಮ್ಮ ಬಾಯಲ್ಲಿ ಜಾತಿಯನ್ನ ಪದ ಬರೋದು ಬೇಡ. ಅಲ್ಲ ಕೇಳ್ತೀನಿ, ಮಿಲಿಟರಿ ಒಳಗಡೆಗೆ ಎಷ್ಟು ಜನ OBCಗಳಿದ್ದಾರೆ, ಎಷ್ಟು ಜನ SCಗಳಿದ್ದಾರೆ, ಪತ್ರಕರ್ತರೆ ನಿಮ್ಮ ಮೀಡಿಯಾ ರೂಮಲ್ಲಿ ಎಷ್ಟು ಜನ SCಗಳಿದ್ದಾರೆ, OBCಗಳಿದ್ದಾರೆ ಅಂತ ಬರೋದು ಬೇಡ.
ನಿಮ್ಮ ಹತ್ರ ಇದ್ದಿದ್ದು 4 ರಾಜ್ಯ, ಅದರಲ್ಲಿ ಹರಿಯಾಣ, ಅದು ಹಿಮಾಚಲ್ ಪ್ರದೇಶ, ರಜಪೂತ್, ಸುಖ್ವೀಂದರ್ ಸಿಂಗು, OBCಗಳಿಗೆ ನೀರು ಬಿಟ್ರಿ, ಎಳ್ಳು ನೀರು ಬಿಟ್ರಿ, SCಗಳಿಗೆ ಎಳ್ಳು ನೀರು ಬಿಟ್ರಿ, ತೆಲಂಗಾಣ ಮುಂದುವರಿದ ಸಮುದಾಯ, OBCಗಳಿಗೆ SCಗಳಿಗೆ ಎಳ್ಳು ನೀರು ಬಿಟ್ರಿ, ಇದರಲ್ಲಿ ಕೇರಳದಲ್ಲಿ ನಾಯರ್ ಸಮುದಾಯ VD ಸತೀಶನ್ನು OBCಗಳಿಗೆ SCಗಳಿಗೆ ತೆಳ್ಳು ನೀರು ಬಿಟ್ರಿ, ಕರ್ನಾಟಕದಲ್ಲಿ ಒಂದ್ ಕಡೆಗಿತ್ತು, ಇಲ್ಲೂ OBCಗಳಿಗೆ SC ಎಳ್ಳು ನೀರು ಬಿಟ್ಟಿದ್ರಿ. ಇನ್ನ ನಿಮ್ಮ ಪಾಪಿ ಬಾಯಲ್ಲಿ ದಲಿತ ಸಮುದಾಯ ಆಗಲಿ OBCಗಳ ಬಗ್ಗೆ ಪ್ರಶ್ನೆ ಎತ್ತೋದು ಬೇಡ, ಒಪ್ಕೊಂಬಿಡಿ. ನಮ್ಮ ಮುಖವಾಡ ಇದು. ಸುಮ್ಮನೆ ನಾವು ಜಾತಿ ದೇಶವನ್ನು ಒಡೆಯೋದಕ್ಕೋಸ್ಕರ ಜಾತಿ ಎತ್ತುತ್ತಾ ಇದ್ವಿ ಅಂತೇಳಿ ಒಪ್ಕೊಂಡು ನೀವು ಯಾರಿಗಾರು ಪಟ್ಟ ಕಟ್ಟಿ ಇನ್ಮೇಲೆ ನಿಮ್ಮ ಬಾಯಲ್ಲಿ ಬರೋದು ಜಾತಿ ವಿಷಯ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.